ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ಯಾರೆಲ್ಲ ಅಭ್ಯರ್ಥಿಗಳು ಈಗಾಗಲೇ ತಮ್ಮ ರಿಸಲ್ಟ್ಗಳನ್ನು ತೊಗೊಂಡ್ಬಿಟ್ಟಿದ್ದೀರಿ, 2025ರಲ್ಲಿ ನೀವು ಡಿಸೆಂಬರಲ್ಲಿ ಎಕ್ಸಾಮ್ ಬರೆದಿದ್ದೀರಿ ಮತ್ತು ರಿಸಲ್ಟ್ ಕೂಡ ಬಂದಿತ್ತು. ಎಸ್ಪೆಷಲಿ ಯಾರಂತಂದರೆ ನಮ್ಮ 3ನೇ ವರ್ಷದ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಬಂದಿರುವಂಥ ಅಭ್ಯರ್ಥಿಗಳು ಕೇಳ್ತಾಯಿದ್ರು ರಿವ್ಯಾಲ್ಯೂಯೇಷನ್ಸ್ ಹಾಕಲಿಕ್ಕೆ ನಮ್ಗಳಿಗೆ ಯಾವಾಗ ಕೊಡ್ತಾರೆ ಅಂತೇಳಿ. ನಾನು ನಿಮಗೆ ಹೇಳ್ತಾ ಇದ್ದೆ ಸೆಕೆಂಡ್ ಇಯರ್ದು ಮತ್ತು ಫಸ್ಟ್ ಇಯರ್ ರಿಸಲ್ಟ್ ಬಂದ ಮೇಲೆ ಕೊಡಬಹುದು ಅಂತ ಹೇಳ್ತಾ ಇದ್ದೆ. ಬಟ್ ಇವರೇನು ಮಾಡಿದ್ರಪ್ಪ ಅಂದರೆ ಈ ವರ್ಷ ನಿಮ್ಗಳಿಗೆ ಸಪ್ರೇಟ್ ಆಗಿದಂಥ ಒಂದು ವ್ಯಾಲ್ಯೂಯೇಷನನ್ನು ಪೇಪರ್ಗಳನ್ನು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಹೀಗಾಗಿ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಇವಾಗ ಒಂದು ಜಸ್ಟ್ ನೋಟಿಫಿಕೇಷನ್ ಇಶ್ಯೂ ಮಾಡಿರುವಂಥದ್ದು ನಿಮ್ಮ ಸಲುವಾಗಿ, ಓನ್ಲಿ ಥರ್ಡ್ ಇಯರ್ ವಿದ್ಯಾರ್ಥಿಗಳ ಸಲುವಾಗಿ ರಿವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿ ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಅದನ್ನು ನಾನು ಸಂಪೂರ್ಣವಾದಂಥ ಮಾಹಿತಿನ ಇಲ್ಲಿ ಕೊಡ್ತೇನೆ. ಅಭ್ಯರ್ಥಿಗಳೇ ನಮ್ಮ ಚಾನಲ್ ಹೊಸಬರಾಗಿದ್ದರೆ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ನಿಮ್ಮ ಸಬ್ಸ್ಕ್ರೈಬರ್ ನಮಗೆ ಆಶೀರ್ವಾದ ಇದ್ದಂಗೆ, ಸಪೋರ್ಟ್ ಮಾಡ್ದಂಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಅಭ್ಯರ್ಥಿಗಳೇ, ಇದು ಜಸ್ಟ್ ಇವಾಗ ಬಂದಿರುವಂಥ ಆದೇಶ. ಇದರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ರಿಗಾರ್ಡಿಂಗ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಪ್ಲಿಕೇಶನ್ ಫಾರ್ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಮಾತ್ರ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಮತ್ತು ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ ನಿಮ್ಗಳಿಗೆ ಇಲ್ಲಿ ಅರ್ಜಿಗಳನ್ನು ಕಳೆದಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಈಗಾಗಲೇ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ, ಫೈನಲ್ ಇಯರ್ ರಿಸಲ್ಟ್ ಅನೌನ್ಸ್ಮೆಂಟು ಕೂಡ ಆಗಿದೆ. ಆಮೇಲೆ ಈಗ ಇನ್ಸ್ಟ್ರಕ್ಟೆಡ್ ಟು ಡೌನ್ಲೋಡ್ ಇರೋ ರಿಸಲ್ಟ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಚೆಕ್ ಮಾಡ್ಕೊಳ್ರಿ ಏನೆಲ್ಲ ಮಾಹಿತಿ ಇದಾವೆ ಅಂತೇಳಿ ಆ ವಿದ್ಯಾರ್ಥಿಗಳಿಗೆ ಕೂಡ ಇದನ್ನು ಶೇರ್ ಮಾಡಿರಿ. ಅದರ ಜೊತೆಗೆ ಏನಾದರೂ ಕರೆಕ್ಷನ್ ಮಾಡಿಸ್ಕೋಬೇಕಿತ್ತಂದರೆ ಮಾರ್ಕ್ಸ್ ಲಿಸ್ಟು ರಿಸಲ್ಟಲ್ಲಿ ಕರೆಕ್ಷನ್ ಇದ್ದರೆ 16/2/2026 ತನಕ ಟೈಮ್ ಕೊಟ್ಟಿದ್ದೀವಿ, ಕರೆಕ್ಷನ್ ಮಾಡ್ಕೋಬೋದು. ಕರೆಕ್ಷನ್ ಅಂದರೆ ಹೆಂಗೆ ರೀ? ಯಾವುದೋ ಈಗ ಆಪ್ಷನ್ ಅಂತ ಬಂದಿದೆ, ಡಾಟಾ ನಾಟ್ ಫೌಂಡ್ ಅಂತ ಬಂದಿದೆ, ಓಕೆ, ಅಥವಾ ಅದು ರಿಸಲ್ಟ್ ತೋರಿಸ್ತಾನೆ ಇಲ್ಲ, ಅಂಥವ್ರುಗಳಿಗೆ 16ನೇ ತಾರೀಕಿಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲೇನು ಮಾಡಿದಾರಪ್ಪ ಅಂತಂದರೆ, ನೀವೇನಾದರೂ ರಿವ್ಯಾಲ್ಯೂಯೇಷನ್ ಹಾಕಬೇಕಿತ್ತು, ಫೋಟೋ ಕಾಪಿ ತರಿಸ್ಕೋಬೇಕಿತ್ತು ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಫೀಸು ವಿತ್ ಡೇಟ್ಗಳನ್ನು ಕೊಟ್ಟಿದ್ದಾರೆ. ಫೋಟೋ ಕಾಪಿ ತರಿಸ್ಕೋಬೇಕಂತಂದರೆ ಪರ್ ಸಬ್ಜೆಕ್ಟಿಗೆ 300 ರೂಪಾಯಿ ಇದೆ, ಹೌದ್ರಿ. ಅದಕ್ಕೆ 11ನೇ ತಾರೀಕಿಗೆ 11/2/2026ಕ್ಕೆ ಕೊನೆ ದಿನಾಂಕ. ಅಂದರೆ 12ನೇ ತಾರೀಕು ತನಕ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಡೇಟ್ ಆಫ್ ಅಪ್ಲಿಕೇಶನ್ ಹಾಕಲಿಕ್ಕೆ, ಕ್ಷಮಿಸಿ, ಇದು 11ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತು ಇಲ್ಲಿ ಫೋಟೋ ಕಾಪಿ ತರಿಸಲಿಕ್ಕೆ 13ನೇ ತಾರೀಕು ತನಕ ಇದೆ. 11ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ, 13ನೇ ತಾರೀಕಿಗೆ ಫೋಟೋ ಕಾಪಿ ಕೊನೆ ದಿನಾಂಕ. ಅದೇ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಿತ್ತು, 1,000 ರೂಪಾಯಿ ಪರ್ ಸಬ್ಜೆಕ್ಟ್ ಇದೆ, 1,000 ರೂಪಾಯಿ ಪರ್ ಸಬ್ಜೆಕ್ಟ್ ಇದೆ. 11ನೇ ತಾರೀಕಿಂದ ನೀವು ಅಪ್ಲೈ ಮಾಡಬೇಕು, 16ನೇ ತಾರೀಕಿಗೆ ಕೊನೆ ದಿನಾಂಕ. ನೆನಪಿಟ್ಕೊಳ್ರಿ, ಭಾಳಷ್ಟು ಜನ ರಿವ್ಯಾಲ್ಯೂಯೇಷನ್ ಹಾಕ್ತೀರಿ, ನಿಮ್ಗಳಿಗೇನಪ್ಪ ಅಂತಂದರೆ 16ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಅಂದರೆ 11ನೇ ತಾರೀಕಿಂದ 16ನೇ ತಾರೀಕು ತನಕ ನೀವು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಓಕೆ, ಇದನ್ನು ನೀವು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಸಪ್ರೇಟ್ ಹಾಕಲಿಕ್ಕೆ ಬರೋಂಗಿಲ್ಲ, ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ಫೋಟೋ ಕಾಪಿ ತರಿಸ್ಕೋಬೇಕಂತಂದರೆ 300 ರೂಪಾಯಿ ಪರ್ ಸಬ್ಜೆಕ್ಟ್ ಇರುತ್ತೆ. 11ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, 13ನೇ ತಾರೀಕಿಗೆ ಕೊನೆ ಆಗುತ್ತೆ. ಅದೇ ರೀತಿಯಾಗಿ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಿತ್ತು ಅಂದರೆ 1,000 ರೂಪಾಯಿ ಫೀಸ್ ಇದೆ, 11ರಿಂದ ಸ್ಟಾರ್ಟ್ ಆಗುತ್ತೆ, 16ಕ್ಕೆ ಕೊನೆ ಆಗುತ್ತೆ. ಓಕೆ, ಇದು ನಿಮ್ಗಳಿಗೆ ರಿವ್ಯಾಲ್ಯೂಯೇಷನ್ ಸಂಬಂಧಿಸಿದಂಥ ಅಪ್ಡೇಟ್ ಇರುತ್ತೆ.